ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಇಲ್ಲ ಅಂತಲೇ ಮತ್ತೆ ಚರ್ಚೆಗೆ ಬರುತ್ತೆ ನವೆಂಬರ್ ಕ್ರಾಂತಿ. 2028ರ ಬಳಿಕ ಡಿಕೆಶಿ ಸಿಎಂ ಆಗಲಿ ಅಂತ ನನಗೂ ಆಸೆ. 2028ರವರೆಗೆ ಸಿದ್ದರಾಮಯ್ಯನೇ ಸಿಎಂ ಆಗಿರ್ತಾರೆ ಅಂದ ಸಚಿವ ಜಮೀರ್ ಅಹಮದ್ ಖಾನ್. ಅವರವರ ಕೆಲಸಕ್ಕೆ ನಾಯಕರು ದೆಹಲಿಗೆ ಹೋಗ್ತಾರೆ ಅಂದಾಕ್ಷಣಕ್ಕೆ ರಾಜಕೀಯ ಅಲ್ಲ, ನಾನು ಕೂಡ 5, 6, 7ಕ್ಕೆ ಬಿಹಾರಕ್ಕೆ ಹೋಗ್ತೇನೆ. ಹೋಗೋರಿಗೆ ಬೇಡ ಅನ್ನೋಕ್ಕಾಗುತ್ತಾ? ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ. ಲಾಲ್ಬಾಗ್ ಹಾಳು ಮಾಡೋದಕ್ಕೆ ನಾನು ಮೂರ್ಖನಲ್ಲ, ನನಗೂ ಅದರ ಇತಿಹಾಸ ಗೊತ್ತು. ತೇಜಸ್ವಿ ಸೂರ್ಯ ಎಳಸಲ್ಲ, ಮಹಾನಾಯಕ. ಬೆಳಗ್ಗೆ ಲಾಲ್ಬಾಗ್ನಲ್ಲಿ ಬಿಜೆಪಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ. ಬಳ್ಳಾರಿಯಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಮೂಗುತಿ ಬಿಚ್ಚಿಸಿದ ಸಿಬ್ಬಂದಿ. ಕೈ ಕಡಗ, ದೇವರ ದಾರ ತೆಗೆಸಿ ಮೂಗುತಿ ಕಟ್ ಮಾಡಿದ್ದಕ್ಕೆ ಪರೀಕ್ಷಾರ್ಥಿಗಳ ಅಸಮಾಧಾನ. ಬೇಸರದ ನಡುವೆಯೇ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು. ಹೆತ್ತಮ್ಮನ ಸಾಕಲಾಗದೆ ಮನೆಯಿಂದ ಹೊರಗಟ್ಟಿದ್ದ ಮಕ್ಕಳು. ಈಗ ಮೃತಪಟ್ಟ ಮೇಲೆ ವೃದ್ಧಾಶ್ರಮದಲ್ಲಿ ಶವಕ್ಕಾಗಿ ಹೈ ಡ್ರಾಮಾ. ಚನ್ನರಾಯಪಟ್ಟಣದ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಮಕ್ಕಳ ಕಿತ್ತಾಟ, ಸಂಬಂಧಿಕರ ವಾಗ್ವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.